299,792.458 ಅಂತ ಕರೀತಾ ಬರ್ತೀವಿ. ಇದಕ್ಕೆ 4.458 ಮೀಟರ್ ಪರ್ ಸೆಕೆಂಡ್ ಅಂತ ಕರಿತೀವಿ ಇದಕ್ಕೆ. ಸೊ ಅಕ್ಯುರೇಟ್ ಆಗಿರ್ತಕ್ಕಂಥ ಬೆಳಕಿನ ವೇಗ, ನಿರ್ವಾತ ಒಳಗಡೆ ಅಕ್ಯುರೇಟ್ ಆಗಿರುವಂತ ಬೆಳಕಿನ ವೇಗ 299,792.458 ಅಂತ ಕರಿತೀವಿ ಇದಕ್ಕೆ. ಬಟ್ ಆದ್ರೆ ಪಾಪ ನಮ್ಮ ಹುಡುಗರಿಗೆ ಅದು ನೆನ್ಪಿಟ್ಕೊಳ್ಳೋದಕ್ಕೆ ತುಂಬಾ ಕಷ್ಟ. ಹಾಗಾಗಿ ಇದಕ್ಕೆ ಏನ್ ಮಾಡ್ತಾ ಬಂದ್ರಪ್ಪ ಅಂತಂದ್ರೆ ರೌಂಡ್ ಫಿಗರ್ ಆಗಿ ಇದಕ್ಕೆ 3 ಲಕ್ಷ ರೌಂಡ್ ಫಿಗರ್ ಏನ್ ಮಾಡ್ತಾ ಬಂದ್ರೆ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಕರೆದಿರೋದಕ್ಕೆ. ಇದನ್ನು ಹೀಗೂ ಬರೀಲಾಗ್ತಾ ಬರ್ತದೆ 3 × 10⁸ ಅಂತ ಬರೆದ್ರೆ ಮೀಟರ್ ಪರ್ ಸೆಕೆಂಡ್ ಅಂತ ಬರಿಬೇಕು, ಅಥವಾ ಇದನ್ನ ಮೀಟರ್ ಪರ್ ಸೆಕೆಂಡ್ ಅಂತ, ಅಥವಾ ಇದನ್ನ ಹೀಗೂ ಬರೀತಾ ಬರ್ತಾರೆ 3 × 10⁵ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಕರಿತೀವಿ ಇದಕ್ಕೆ. ಹಾಗಾದ್ರೆ ಇಲ್ಲೊಂದು ಸ್ವಲ್ಪ ಗೊತ್ತಿರಲಿ, 10⁸ ಬಂದ್ರೆ ಮೀಟರ್ ಪರ್ ಸೆಕೆಂಡ್ ಬರಬೇಕು, 10⁵ ಬಂದ್ರೆ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಬರಬೇಕು. ಒಂದ್ಸಲ PC ಎಕ್ಸಾಮ್ ದಾಗೆ ಕ್ವಶನ್ ಕೇಳ್ತಾ ಬಂದನ ಬೆಳಕಿನ ವೇಗ ಅಂತ ಕೊಟ್ಟು 10⁸ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟನ, ಆಗಲ್ಲ. 8 ಅಂತ ಬಂದಾಗ ಕೆ ಬರಬಾರ್ದು, ಬರೀ ಮೀಟರ್ ಪರ್ ಸೆಕೆಂಡ್ ಬರಬೇಕು. 5 ಬಂದಾಗ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಏನಾಗಿದೆ ಅದಕ್ಕೆ ಬರಬೇಕು ಇದಕ್ಕ. ಇದು ಯಾವ್ದಪ್ಪ ಅಂದ್ರೆ ಬೆಳಕಿನ ವೇಗ ಅಳೆಯೋದಕ್ಕೆ ಬಳಸ್ತಕ್ಕಂಥ ಮಾನ ಅಂತ ಗೊತ್ತಾಗ್ತಾ ಬಂತು.